ಮಗಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಅವನೇ ಕರ್ಕೊಂಡು ಹೋಗಿ ಓದಿಸ್ಬೋದಲ್ವಾ? ಎಷ್ಟಕ್ಕೂ ಈ ಜವಾಬ್ದಾರಿ ಎಲ್ಲ ನಮ್ಗ್ಯಾಕೆ? ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ಏನತ್ಗೆ ಏನಾದ್ರೂ ಬೇಕಾ? ಟೀನಾ ನಾನ್ ಮಾಡ್ತೀನಿ ಬಿಡಿ. ಅತಿಗೆ ಅಮ್ಮ, ಅತ್ತಿಗೆ ನಮ್ಮ ಮಾತನ್ನ ಕೇಳಿಸ್ಕೊಂಡ್ಲು ಅನ್ಸ. ಅವಳಿಂದ ರಾಜಲಕ್ಷ್ಮಿ ಕೂಡ ಬದಲಾಗ್ತಾಳೆ ಅನ್ನೋ ಭಯ ಇದ್ರೂ ಸಹ ಅವಳು ಕೂಡ ಒಂದು ಹೆಣ್ಣೆ ಅಲ್ವಾ ಅಂತ ಯೋಚನೆ ಮಾಡಿ ಅವಳನ್ನ ಅವಳ ಜೊತೆ ಇರೋದಕ್ ಬಿಟ್ಟೆ. ಇಷ್ಟನ್ ಮಾಡಿರೋ ನನಗೆ ಅವಳನ್ನು ಓದ್ಸಕ್ಕಾಗಲ್ವೇನಮ್ಮ? ಊರಲ್ಲಿ ಯಾರಿಗೆ ಯಾವ ಕಷ್ಟ ಬಂದ್ರೂ ಮುಂದೆ ನಿಂತು ಸಹಾಯ ಮಾಡ್ತೀನಿ. ಓದ್ಸಕ್ಕಾಗ್ದಿರೋ ಬಡವ್ರಿಗೆ, ಮುಖ್ಯವಾಗಿ ಹೆಣ್ಮಕ್ಳಿಗೆ ನಾನೇ ಓದಿಸ್ತಾ ಇದ್ದೀನಿ. ಅಂಥದ್ರಲ್ಲಿ ಈ ಮನೆ ವ್ಯಕ್ತಿಗೋಸ್ಕರ ಒಂದು ಹೆಣ್ಣು ಮಗುನ ಓದ್ಸಕ್ಕಾಗಲ್ವಾ? ನಾನು ಸಂಪ್ರದಾಯಗಳನ್ನ ಗೌರವಿಸೋನೇ ಹೊರತು ಓದನ್ನ ದ್ವೇಷಿಸೋನಂಥವನಲ್ಲ ಅಮ್ಮ. ಅದು ಹಾಗಲ್ಲ ಕಣೋ. ಅಮ್ಮ, ಖರ್ಚಿನ ಬಗ್ಗೆ ಪ್ರಸ್ತಾವನೆ ತಗೊಂಡಿನ್ ಯಾವತ್ತೂ ಬರಬೇಡ. ರಾಜಲಕ್ಷ್ಮಿ ಜೊತೆ ಗೌಳುನು ಓದು ಮುಂದುವರಿಸ್ಲಿ ಬಿಡು. ಅವಳ ಫೀಸನ್ನ ನಾನೇ ಕಟ್ತಾ ಇದ್ದೀನಿ ಅಂತ ನಿನ್ ಸೊಸೈಟಿ ಹೇಳು. ಯಾರು ಕೂಡ ಯಾರ ಹತ್ರನೂ ಕೇಳೋ ಅಗತ್ಯ ಇಲ್ಲ. ನನ್ನ ಗಂಡನ ಮನಸ್ಸು ಬಂಗಾರ ಅತ್ತೆ. ಹೌದೌದು, ನಿನ್ ಗಂಡನ ಮನಸ್ಸು ಬಂಗಾರ ಆಗಿರೋದಕ್ಕೆ ನಿನ್ಗಿಷ್ಟ ಬಂದಂಗೆ ನಡ್ಕೋತಿರೋದು. ನನ್ನನ್ನು ಹಳೆ ಕಾಲದ ಹೆಂಗಸು ಅನ್ಕೋಬೇಡಿ. ನನ್ನ ಸೊಸೆ ಹೀಗಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ತಪ್ಪೇನೂ ಇಲ್ಲ ಬಿಡಿ. ನಿಮಗೆ ಮಗ ಇದ್ರು ನೀವು ಹೆಣ್ಣು ಮಗಳ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ತೀರಾ. ನೀವೇನು ಭಯ ಪಡಬೇಡಿ. ರಾಜಲಕ್ಷ್ಮಿನ ಕಾಲೇಜಿಗೆ ಕರ್ಕೊಂಡು ಹೋಗೋದಕ್ಕೆ ನನ್ನ ತಮ್ಮ ಇದ್ದಾನೆ, ನಮ್ಮ ಭಾವನೂ ಇದ್ದಾರೆ. ಅವರು ಹುಷಾರಾಗಿ ಕರ್ಕೊಂಡು ಹೋಗಿ ಬರ್ತಾರೆ. ಅವ್ರ ಕೈಲಾಗ್ಲಿಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನಮ್ಮ ಮಗಳ ಬಗ್ಗೆ ನಿಮಗೆ ಯಾವುದೇ ಭಯ ಬೇಡ. ಇನ್ನು ಹುಡುಗರ ವಿಷಯಕ್ಕೆ ಬಂದ್ರೆ ಅವರು ಮಾತಾಡಿದ್ರು ಇವಳು ಮಾತಾಡಲ್ಲ. ನಿಮ್ ಈ ಮಾತ್ ಕೇಳಿ ನನಗ್ ತುಂಬಾ ಸಂತೋಷ ಆಗ್ತಿದೆ ಅಣ್ಣ. ರಾಜಲಕ್ಷ್ಮಿ, ಇನ್ನು ನೋಡ್ತಾ ನಿಂತಿದ್ಯಲ್ಲೇ, ಹೋಗಿ ನಿಮ್ಮತ್ತೆ ಕಾಫಿ ತಗೊಂಬಾ. ಸರಿ ಅಜ್ಜಿ. ಬೇಡಮ್ಮ, ಬಿಸ್ಲಲ್ಲಿ ಬಂದಿದ್ದೀನಿ, ಸ್ವಲ್ಪ ಮಜ್ಜಿಗೆ ಇದ್ರೆ ತಗೊಂಡ್ ಬಾ. ಸರಿ ಆಂಟಿ. ತುಂಬಾ ಚೆನ್ನಾಗಿತ್ತಮ್ಮ, ನಿನ್ ಕೈಯಿಂದ ಕೊಟ್ಟಿಯಲ್ಲ. ಬರ್ತೀನಮ್ಮ. ಸರಿ ಅಣ್ಣ, ಹೇಳ್ಬೇಕಾಗಿದ್ದನ್ನೆಲ್ಲ ಹೇಳಿದ್ದೀನಿ, ನಾನಿನ್ನು ಹೊರಡ್ತೀನಿ. ಹೋಗ್ ಬನ್ನಿಮ್ಮ. ನೀವ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಕೋಬೇಡಿ. ಸದ್ಯದಲ್ಲೇ ಒಳ್ಳೆ ಮುಹೂರ್ತ ನೋಡಿ ಹೇಳಿ ಕಳಿಸ್ತೀವಿ. ಹೋಗ್ ಬರ್ತೀನಮ್ಮ.
ಸರಿ ಆಂಟಿ. ಹೋಗ್ ಬರ್ತೀನಿ. ಹೋಗ್ ಬನ್ನಿ, ಬರ್ತೀನಿ. ಹೋಗ್ ಬರ್ತೀನಣ್ಣ. ನೈಟಿಗೆ ಡಿನ್ನರ್ ಪ್ಲಾನ್ ಮಾಡಿ ಸಾಧ್ಯ ಆದ್ರೆ ಲಾಂಗ್ ಡ್ರೈವ್ ಹೋಗೋಣ. ಮಾವ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋಯ್ತಲ್ವಾ? ರಾಜಲಕ್ಷ್ಮಿ ಪಾಸ್ ಆಗಿರೋ ಖುಷಿ ವಿಚಾರಕ್ಕೆ, ಹಾಗೆ ನಿಶ್ಚಿತಾರ್ಥ ಕೂಡ ಆಯ್ತಲ್ಲ, ಅದಕ್ಕೆ ಎಲ್ರಿಗೂ ನಾನು ಪಾರ್ಟಿ ಕೊಡೋಣ ಅಂತಿದ್ದೀನಿ. ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಕರ್ಕೊಂಡು ಯಾವ್ದಾದ್ರು ರೆಸ್ಟೋರೆಂಟ್ ಹೋದ್ರೆ ಚೆನ್ನಾಗಿರುತ್ತಲ್ವಾ ಮಾವ? ಅದ್ರ ಜೊತೆಗೆ ಖರ್ಚು ಜಾಸ್ತಿ ಆಗತ್ತೆ ಕಣೋ. ನಿನ್ಗೇನ್ ಬೇಕು ಅಂತ ಹೇಳು, ಮನೇಲೆ ಮಾಡಿ ಬಡಿಸ್ತೇನೆ. ಅಮ್ಮ, ನೀನ್ ಏನೇ ಹೇಳೋದಾದ್ರೂ ನೇರವಾಗಿ ಹೇಳಮ್ಮ. ಪಾರ್ಟಿ ಯಾಕೋ ಅರೇಂಜ್ ಮಾಡ್ದೆ? ಅದ್ರ ಅಗತ್ಯ ಏನಿತ್ತು? ರಾಜಲಕ್ಷ್ಮಿ ಏನಾದ್ರೂ ಸ್ಟೇಟ್ಗೆ ಫಸ್ಟ್ ಬಂದಿದ್ದಾಳ? ಮಾಮೂಲಿಯಾಗಿ ನಮ್ಮೂರಿಗೆ ಫಸ್ಟ್ ಬಂದಿದ್ದಾಳ ಅಷ್ಟೇ. ಅಣ್ಣನೇ ತಲೆ ಕೆಡಿಸ್ಕೋತಿಲ್ಲ, ನೀನ್ ಯಾಕೆ ಪಾರ್ಟಿ ಕೊಡ್ಬೇಕು ಅಂತಿದ್ಯಾ? ಅಮ್ಮ, ಯಾಕೆ ಎಲ್ಲಾ ವಿಷಯಕ್ಕೂ ಈ ತರ ಕಂಜೂಸ್ ತರ ಆಡ್ತಾ ಇದೀಯಾ? ಮಾವ ಯಾವತ್ತಾದ್ರೂ ನಿನ್ ವಿಷಯದಲ್ಲಿ ಈ ತರ ಯೋಚನೆ ಮಾಡಿದಾರ? ಅದು ಅಲ್ದೇನೆ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳ್ಸೋವರೆಗೂ ಮಾತ್ರ ತವ್ರ ಮನೆ ಜವಾಬ್ದಾರಿ. ಆದ್ರೂ ಕೂಡ ಇಷ್ಟು ವರ್ಷ ಆದ್ರೂ ಇದೇ ಮನೆಯಲ್ಲಿದೀವಿ. ಮಾವ ತನ್ನ ಸ್ವಂತ ಮಗನ್ ತರ ನನ್ನ ಬೆಳೆಸಿದಾರೆ. ಆ ಖರ್ಚೆಲ್ಲ ಲೆಕ್ಕ ಹಾಕಿದ್ರೆ ಎಷ್ಟಾಗುತ್ತೆ ಅಂತ ಗೊತ್ತಾ ಅಮ್ಮ? ಅದ್ ಹಾಗಲ್ಲ ಕಣೋ, ಅದೇ ಬೇರೆ ಇದೇ ಬೇರೆ. ಯಾಕೆ ಸುಮ್ನೆ ದುಡ್ಡನ್ನ ಹಾಳು ಮಾಡ್ಕೋತೀಯೋ? ರಾಜಲಕ್ಷ್ಮಿ ಪಾಸ್ ಆದ್ರೆ ಖರ್ಚು ಮಾಡೋ ಅಗತ್ಯ ನಿನಗೇನಿದೆ? ಇಲ್ಲ ಅಮ್ಮ, ನಮ್ ಮನೇಲಿ ಒಂದ್ ಹೆಣ್ಣು ಹುಡುಗಿ ಪಾಸ್ ಆಗಿದೆ ಅಂತ ನನಗ್ ತುಂಬಾ ಗರ್ವ ಅನಿಸ್ತಿದೆ. ಆಮೇಲೆ ಎಲ್ರೂ ಒಟ್ಟಿಗೆ ಡಿನ್ನರ್ಗೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ರಾಜಲಕ್ಷ್ಮಿ ಕೂಡ ತುಂಬಾನೇ ಖುಷಿ ಪಡ್ತಾಳೆ. ಈ ಪಾರ್ಟಿ ಮಾಡ್ಲೇಬೇಕು. ಆ ಪಾರ್ಟಿಲಿ ಆದ್ಯನ ಒಪ್ಪಿಸ್ಲೇಬೇಕು. ಜೀನ್ಸಾ? ನಾನ್ ಹಾಕೊಳ್ಳಲ್ಲ. ಅಪ್ಪಂಗೇನಾದ್ರೂ ಗೊತ್ತಾದ್ರೆ ಅಷ್ಟೇ. ರಾಜಲಕ್ಷ್ಮಿ, ಇವಾಗ ನಿಮ್ ಫ್ಯಾಮಿಲಿ ಅನಾಲಿಸಿಸ್ ಮಾಡೋದ್ ಬೇಡ. ಎಲ್ಲಿನ ಡ್ರೆಸ್ ತೋರ್ಸು. ಹಾಗಾದ್ರೆ ಈ ಡ್ರೆಸ್ ಹಾಕು. ರಾಜಲಕ್ಷ್ಮಿ, ಇನ್ನೂ ರೆಡಿ ಆಗಿಲ್ವಾ? ರೆಡಿ ಆಗ್ತಿದ್ದೀನಿ ಅತ್ತೆ. ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಇಷ್ಟೊತ್ತು ಬೇಕೇನೆ? ರೆಡಿ ಆಗು ಬೇಗ. 2 ನಿಮಿಷದಲ್ಲಿ ರೆಡಿ ಆಗಿ ಹೋಗ್ತೀನಿ ಅತ್ತೆ. ಇರು ಇರು ಇರು. ಏನು ಇದನ್ನ ಹಾಕೋತ್ಯಾ? ಹೌದು ಅತ್ತೆ. ನಿನ್ನ ಅತ್ತೆ ಏನು ಹೇಳಿದ್ರು ಅಂತ ನೆನ್ಪಿದ್ಯಾ? ನನ್ ಸೊಸೆ ಟಿಪ್ ಟಾಪ್ ಆಗಿ ರೆಡಿ ಆಗ್ಬೇಕು ಅಂತ ಹೇಳಿದ್ರು. ಮತ್ತೆ ಈ ಡ್ರೆಸ್ ಯಾಕೆ? ಜೀನ್ಸ್ ಹಾಕೋ. ಏನೇ ಜೀನ್ಸ್ ಹಾಕೋತ್ಯಾ ನೀನು? ಇಲ್ಲ ಅತ್ತೆ. ಈ ಡ್ರೆಸ್ ಹಾಕೊಂಡ್ ಬಾ. ಸರಿ ಅತ್ತೆ. ಇಷ್ಟ ಆಗಿರೋ ಡ್ರೆಸ್ ಹಾಕೊಳ್ಳಕ್ಕೂ ಕೂಡ ಇಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇಂಥ ರೂಲ್ಸ್ ಆರ್ಮಿಲೂ ಕೂಡ ಇರಲ್ಲ. ಕನಿಷ್ಠ ಅತ್ತೆ ಮನೇಲಾದ್ರೂ ಇಂಥ ಕಂಡೀಷನ್ಸ್ ಎಲ್ಲ ಇರಲ್ಲ ಅಂತ ಅನ್ಕೊಂಡಿದ್ದೆ. ಅವ್ರು ಕೂಡ ರೂಲ್ಸ್ ಹಾಕಿದ್ರು. ಆದ್ಯಾ ಮನೇಲಿ ಹಿಸ್ಟ್ರಿ ತಗೋತೀನಿ ಅಂದಾಗ ಒಪ್ಕೊಂಡಿದ್ದಾರೆ. ಆದ್ರೆ ಅವರೇನೋ ಹೋಮ್ ಸೈನ್ಸ್ ಅಂತಿದ್ದಾರೆ. ಆದ್ರೆ ನಿಜವಾಗ್ಲೂ ಹೋಮ್ ಸೈನ್ಸ್ ತಗೊಳಕ್ಕೆ ನಂಗಿಷ್ಟ ಇಲ್ಲ. ಆದ್ಯಾ, ನಿನಗಿಷ್ಟ ಇಲ್ದಿದ್ರೆ ತಗೋಬೇಡ ರಾಜಿ. ಅವರು ಅಷ್ಟ್ ಖಂಡಿತವಾಗಿ ಹೇಳಿದ್ದಾರಲ್ವಾ. ಅವ್ರೇನಾದ್ರೂ ಕಾಲೇಜಿಗೆ ಬರ್ತಾರಾ? ಹಾಗಾದ್ರೆ ನೀನ್ ಯಾವ ಸಬ್ಜೆಕ್ಟ್ ತಗೊಂಡಿದ್ಯಾ ಅಂತ ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ಮೀಟಿಂಗು ಅದು ಇದು ಎಲ್ಲ ಇನ್ಯಾವಾಗ್ಲಾದ್ರೂ ನೋಡ್ಕೋಬಹುದು. ಆದ್ರೆ ಏನು ತಿಂದೇನೆ ಒಬ್ಳೆ ಮನೇಲಿ ಹೇಗಿರ್ತಾಳೆ? ಹೌದು ಅತ್ತೆ, ಅವಳೊಬ್ಳೆ ಹೇಗಿರ್ತಾಳೆ ಹೇಳಿ? ನೀವ್ ಹೋಗ್ ಕರೀರಿ. ನೀವು ಕರೆದ್ರೆ ಪಕ್ಕ ಬರ್ತಾಳೆ. ಇಲ್ಲ ಮಾವ, ಅವಳು ಬರಲ್ಲ ಅಂತ ಹೇಳಿದ್ಲು. ಇವನ್ ಯಾಕೆ ಇಷ್ಟ ಅವಸರ ಮಾಡ್ತಾ ಇದ್ದಾನೆ? ಪ್ರಪಂಚದಲ್ಲಿ ಯಾರಾದ್ರೂ ಖರ್ಚು ಕಮ್ಮಿ ಮಾಡ್ಕೋಬೇಕು ಅನ್ಕೋತಾರೆ. ಇವನ್ ನೋಡಿದ್ರೆ ಜಾಸ್ತಿ ಮಾಡ್ಕೋತಿದ್ದಾನಲ್ಲ. ಅವಳಿಗೋಸ್ಕರ ನಾವ್ಯಾಕೆ ಕಾಯ್ಬೇಕು? ನಾವು ಹೊರಡೋಣ, ನಡೀರಿ. ಅಷ್ಟೊಂದು ಅಗತ್ಯ ಇದ್ರೆ ಪಟ್ನ ಕಟ್ಕೊಂಡ್ ತರೋಣ ಅಷ್ಟೇ. ಹಾ, ಈ ಐಡಿಯಾ ಏನೋ ಚೆನ್ನಾಗಿದೆ. ಹೋಗ್ ನಾವೇ ಪಾರ್ಸೆಲ್ ತಂದ್ಬಿಡೋಣ. ಬನ್ನಿ ಹೋಗೋಣ. ಹಾ ಸರಿ, ಬನ್ನಿ ಬನ್ನಿ. ಇವ್ರು ಯಾರಿಗೂ ನನ್ ಕಷ್ಟನೇ ಅರ್ಥ ಆಗ್ತಿಲ್ವಲ್ಲ. ಸರಿ, ಇದು ಒಂಥರ ಒಳ್ಳೇದೆ.
ಆದ್ಯ ಇಲ್ಲೇ ಇರ್ತಾಳೆ ಅಂದ್ರೆ ನಾನು ಇಲ್ಲೇ ಇರ್ತೀನಿ. ಎಲ್ರು ಹೊರಗೆ ಹೋದ್ಮೇಲೆ ನನ್ ಪ್ರೀತಿ ವಿಷಯನ ಆದ್ಯಂಗೆ ಹೇಳ್ಬಿಡ್ಬೋದು. ಹಾ ನಡೀರಿ. ಬಾ ಬಿಟ್ಟು ನೀವ್ ಹೋಗಿ ನಾನು ಬರಲ್ಲ. ಅದ್ಯಾಕೋ ನೀನ್ ಯಾಕೆ ಬರ್ತಾ ಇಲ್ಲ? ಅದು ಅಮ್ಮ, ಅಯ್ಯೋ ಹೊಟ್ಟೆ ನೋವು, ಹೊಟ್ಟೆ ನೋವು. ಪದ್ಮ ಏನೈತಿ ಇವನಿಗೆ? ಅದ್ಯಾಕ ಬರ್ತಿಲ್ಲ ಅಂತ ನೀನ್ ಕೂಡ ಮನೇಲಿರ್ಬೇಕು ಅಂತ ಹೀಗ್ ಹೊಟ್ಟೆ ನೋವು ಅಂತ ಹೇಳ್ತಿದ್ಯಾ ಅಲ್ವಾ? ಅಮ್ಮ ನೋವು, ಅಪ್ಪ ನೋವು ನೋವು, ಅಮ್ಮ ನೋವು, ಹೊಟ್ಟೆ ನೋವು, ಅಮ್ಮ. ಸೀನು, ಅದೇನದು ಇಷ್ಟೊತ್ತವರೆಗೂ ಚೆನ್ನಾಗೇ ಇದೆಯಲ್ಲ, ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಏನೋ ಗೊತ್ತಿಲ್ಲ ಅತ್ತೆ, ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಜಾಸ್ತಿ ಆಗೋಯ್ತು. ಸರಿ ಕಣೋ ಸೀನು, ನೀನ್ ಬರೋದ್ ಬೇಡ ಬಿಡು, ನಾವೇ ಹೋಗ್ ಬರ್ತೀವಿ. ನಿನ್ನ ಬಿಟ್ಟು ಹೋಗೋದ್ ಬೇಡ ಅಂದ್ರೆ ಡಿನ್ನರ್ ಕ್ಯಾನ್ಸಲ್ ಮಾಡೋಣ. ನನಗೋಸ್ಕರ ನೀವೆಲ್ಲ ಯಾಕೆ ಕ್ಯಾನ್ಸಲ್ ಮಾಡ್ತೀರಮ್ಮ? ನೀವು ಹೋಗ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಎಲ್ರೂ ಹೊರಗಡೆ ಹೋಗ್ತಾ ಇದೀವಿ, ಎಲ್ರೂ ಸಂತೋಷದಲ್ಲಿದ್ದಾರೆ. ಇವಾಗಿಲ್ಲ ಅಂತ ಹೇಳಿ ನೋವು ಕೊಡೋದು ಯಾಕೆ? ಸೀನು, ನೀನು ಮನೇಲೇ ಇರು, ನಾವು ಹೋಗೋಣ, ನಡೀರಿ. ಅದೇಗೆ ಭಾವನವ್ರೆ? ಅಷ್ಟಕ್ಕೂ ಪಾರ್ಟಿ ಕೊಡ್ತಿರೋದು ಅವನೇ ಅಲ್ವಾ? ದುಡ್ಡು ಕೊಡ್ಬೇಕಾಗಿರೋದು ಅವನೇ ಅಲ್ವಾ? ಅವನೇ ಬರ್ಲಿಲ್ಲ ಅಂದ್ರೆ ಹೇಗೆ? ಅಪ್ಪ, ನಾನು ಇಲ್ಲೇ ಇರ್ತೀನಿ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಇದು? ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡಿ ಭಾವನವ್ರೆ, ಹೋಗೋಣ ಬನ್ನಿ. ಸೀನು, ಲೇ ಲೇ, ನೀನೇನೋ ಕಲಿಯುಗದ ವೆಂಕಟೇಶ್ವರ ಸ್ವಾಮಿ ಹಾಗೆ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಗಾಡಿಲಿ ಒಬ್ನೇ ಬಂದಲ್ಲ, ಅದಕ್ಕೆ ಬೇಗ ಬಂದೆ. ಅದಲ್ವೋ ಹೊಟ್ಟೆ ನೋವು ಅಂತಿದ್ದೆ. ಅತ್ತೆ ಹೇಳ್ದಾಗೆ ಕಷಾಯ ಕುಡ್ದೆ ಅಮ್ಮ, ಹೊಟ್ಟೆ ನೋವೆಲ್ಲ ಹೋಯ್ತು. ಅತ್ಗೆ ಹೇಳಿದ್ದು ಬಿಸ್ನೀರು, ಅದನ್ನ ಇಷ್ಟ ಬೇಗ ಕುಡ್ದ್ಬಿಟ್ಯಾ? ನೈಸ್ ಕ್ವಶನ್ ಮಾವ. ಹಾಟ್ ವಾಟರ್ನ ಸ್ಲೋ ಆಗಿ ಕುಡ್ದೆ, ಗಾಡಿನ ಫಾಸ್ಟ್ ಆಗಿ ಓಡಿಸ್ಕೊಂಡ್ ಬಂದೆ. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಕುತ್ಕೊಳ್ಳಿ ಮಾವ, ಕುತ್ಕೊಳ್ಳಿ. ಕೂತ್ಕೊಳ್ಳಿ. ಹಾ, ಯಾರಿಗೇನ್ ಬೇಕು ಅಂತ ನೋಡ್ಕೊಂಡು ಆರ್ಡರ್ ಮಾಡಿ. ಏನ್ರಿ, ನಂದೊಂದು ಚಿಕ್ಕ ಕೋರಿಕೆ. ಆರ್ಡರ್ ಕೊಡೋದಕ್ ಮುಂಚೆ ನಾನೊಂದು ಬಹುಮಾನ ಕೊಡ್ಬೇಕು ಅಂತಿದ್ದೀನಿ. ದೊಡ್ಡಮ್ಮ, ಸ್ವೀಟ್ ಆದ್ರೆ ಮೊದ್ಲು ನನಗೆ ಕೊಡ್ಬೇಕು. ಅಕ್ಕಂದ್ರಿಬ್ರು ಫಸ್ಟ್ ಬಂದಿದಾರಲ್ವೇನೋ, ಅವರಿಬ್ರಿಗೋಸ್ಕರನೇ ತಗೊಂಡ್ ಬಂದಿರೋದು. ಸೀನು ತನ್ನ ಕಡೆಯಿಂದ ಪಾರ್ಟಿ ಕೊಡ್ತಾ ಇದ್ದಾನಲ್ವಾ, ಅದಕ್ಕೆ ನಾನ್ ನನ್ನ ಕಡೆಯಿಂದ ಒಂದು ಚಿಕ್ಕ ಬಹುಮಾನ ತಂದಿದ್ದೀನಿ. ಲೇ ಬಿಟ್ಟು, ನಿನಗ ಚಾನ್ಸ್ ಇಲ್ಲ ಬಿಡು, ನೀನ್ ಯಾವಾಗ್ಲೂ ಫಸ್ಟ್ ಬರಲ್ಲ ಅಲ್ವಾ? ನನ್ನಾಗೆ. ಹೌದು. ಈ ಸಲ ಖಂಡಿತವಾಗ್ಲೂ ಫಸ್ಟ್ ಬರ್ತೀನಿ. ಅಬ್ಬಾ. ದೊಡ್ಡಮ್ಮ, ಅದ್ಯಾ ತಗೊಮ್ಮ. ಥ್ಯಾಂಕ್ ಯು ಅಮ್ಮ. ನೀವಿಬ್ರು ಹೀಗೆ ಚೆನ್ನಾಗಿ ಓದಿ ನಮ್ಮೂರಿಗೆ, ನಮ್ಮ ಮನೆಗೆ ಒಳ್ಳೆ ಹೆಸರು ತರಬೇಕಾಯ್ತಾ? ನಿಮ್ ಗಂಡನ ಮನೇಲೂ ಕೂಡ ಒಳ್ಳೆ ಹೆಸರು ತಗೋಬೇಕು. ತಂಗಮ್ಮ, ಇದ್ರಿಂದಾನೇ ಹೊಟ್ಟೆ ತುಂಬ ಹೋಗೋ ಹಾಗಿದೆ. ಅಷ್ಟಕ್ಕೂ ಮೊದಲನೇ ಸಲ ಇಷ್ಟು ದೊಡ್ಡ ಹೋಟೆಲ್ಗೆ ಬಂದಿರೋದು. ಸರಿ, ಏನ್ ಬೇಕು ಆರ್ಡರ್ ಮಾಡಿ. ಏನ್ ತಗೊಳ್ಳೋದು?
ಏನು ಇಷ್ಟೊಂದು ಡೆಕೋರೇಟ್ ಮಾಡ್ತಿದ್ದೀರಾ? ಮನೆಗೆ ಯಾರಾದ್ರೂ ಬರ್ತಿದಾರಾ? ಮದ್ವೆ ಆಗದಿದ್ದವ್ರಿಗೆ ಒಳ್ಳೆ ಗಂಡ ಸಿಗ್ಬೇಕು ಅಂತ, ಮದ್ವೆ ಆಗಿರೋರ್ಗೆ ಸೌಭಾಗ್ಯವತಿ ಆಗಿರ್ಬೇಕು ಅಂತ ಈ ವೃತ್ತ ಮಾಡ್ತಾರೆ. ಅದೇ ವೃತ್ತನ ನಮ್ಮನೇಲಿ ಮಾಡ್ತಿದೀವಿ. ಓಹ್ ನೈಸ್. ಅಮೆರಿಕಲ್ ಬೆಳ್ದಿರೋಳಲ್ವಾ, ಇಂಥದೆಲ್ಲ ಎಲ್ ಗೊತ್ತಿರತ್ತ ಅವಳಿಗೆ? ನಿಮಗ್ ಗೊತ್ತಲ್ವಾ, ನೀವೇ ಹೇಳಿ. ಅಂದ್ರೆ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ನೀನು ಬೇಡ್ಕೋತಿದ್ಯಾ? ಆದ್ಯನ್ಗೆ ಒಳ್ಳೆ ಗಂಡನ? ಪಾಪ ಎಲ್ಲಿದನೋ ಆ ಮಹಾನುಭಾವ, ಈ ಗಂಡ್ಬೀರಿನ ಹೇಗ್ ಸಹಿಸ್ಕೋತಾನೋ ಏನೋ. ಅದು ನಾನೇ ಅಮ್ಮ. ಇನ್ನೆಲ್ಲಿರ್ತಾನೆ? ಯಾವ್ದೋ ಅಮೆರಿಕಾದಲ್ಲೋ ದುಬೈಯಲ್ಲೋ ಇರ್ತಾನೆ. ಹಾಗ್ಯಾಕೆ ಅನ್ಕೋತೀರಾ? ಇಲ್ಲೇ ಎಲ್ಲೋ ಇರ್ಬೋದಲ್ವಾ? ಇಲ್ಲೇ ಅಂದ್ರೆ ಇಂಡಿಯನ್ ಅಲ್ಲ ಮಾವ? ಅಂದ್ರೆ ಈ ಇಂಡಿಯಾಲ್ ಬೇಕಾದ್ರೂ ಇರ್ಬೋದು, ಈ ಊರಲ್ಲಿ ಬೇಕಾದ್ರೂ ಇರ್ಬೋದು. ಅಷ್ಟೇ ಯಾಕೆ, ಈ ಮನೆಯಲ್ಲೇ ಇರ್ಬೋದು. ಈ ಮನೆಲ? ಅಂದ್ರೆ ಆದ್ಯ ಇಲ್ಲೇ ಇದ್ದಾಳಲ್ಲ, ಈ ಮನೆಗ್ ಬರ್ಬೋದು ಅಂತ ಹೇಳ್ತಿದೀನಿ. ಆದ್ಯ, ಮದ್ವೆ ಆಗೋಕ್ ಮುಂಚೆ ನಾನು ನಿಮ್ಮಮ್ಮ ಇಬ್ರು ಈ ಪೂಜೆ ಮಾಡಿದ್ವಿ. ನಿಮ್ಮಮ್ಮಂಗಂತೂ ಈ ಪೂಜೆ ಅಂದ್ರೆ ತುಂಬಾನೇ ಇಷ್ಟ. ಯಾಕಿಷ್ಟ ಇರಲ್ಲ? ಪ್ರೀತಿಸಿ ಮದ್ವೆ ಮಾಡ್ಕೊಂಡವಳಲ್ವಾ? ಪದ್ಮ, ಹಾಗೆಲ್ಲ ಮಾತಾಡಬಾರ್ದು. ಮೊದಲು ಪೂಜೆ ಏರ್ಪಾಡುಗಳನ್ನ ನೋಡ್ಕೊಳ್ಳಿ. ಆಗ್ಲಿ ಅತ್ತಿಗೆ. ಆದ್ಯ, ನೀನು ಕೂಡ ಪೂಜೆ ಮಾಡ್ಬೇಕಲ್ವಾ? ನೀವ್ ಮಾಡಿ. ನಾನ್ ಒಳ್ಳೆ ಕ್ವಾಲಿಟೀಸ್ ಇರೋ ಹುಡುಗನ ಸೆಲೆಕ್ಟ್ ಮಾಡ್ಕೊಂಡು ಮದ್ವೆ ಮಾಡ್ಕೋತೀನಿ. ಅಕ್ಕ, ನೀನ್ ಒಳ್ಳೆ ಮನ್ಸ್ಗೆ ಒಳ್ಳೆ ಗಂಡನೇ ಸಿಗ್ತಾನೆ. ಗಂಡನೇ ಅಲ್ಲ, ಆದ್ಯ ಯಾವ ಮನೆಗ್ ಕಾಲಿಡ್ತಾಳೋ ಆ ಮನೇಲಿ ಕುರುಕ್ಷೇತ್ರನೇ. ಬಿಟ್ಟು ಕೆಲವ್ರಿಗೆ ನಾನಂದ್ರೆ, ನಾನ್ ಮಾಡೋ ಒಳ್ಳೆ ಕೆಲ್ಸ ಅಂದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದು ಅವ್ರ ಕರ್ಮ. ಆದ್ರೆ ಈಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರು ಕೂಡ ಸೀಟೇ ಸಿಕ್ಲಿಲ್ಲ ನೋಡು. ನಮಗೀಗ ಸೀಟ್ ಸಿಗ್ಲಿಲ್ಲ ಅಂದ್ರೆ ಅದಕ್ಕೂ ಮೀರಿ ಬೆಟರ್ ಏನಾದ್ರೂ ಸಿಗತ್ತೆ ಅಂತ ಅರ್ಥ. ನೀನ್ ತುಂಬಾ ಟ್ಯಾಲೆಂಟೆಡ್, ಅದಕ್ಕೆ ಒಳ್ಳೆ ಕಾಲೇಜಲ್ಲೇ ಸೀಟ್ ಸಿಗತ್ತೆ ಅನ್ಸುತ್ತೆ. ಸ್ವೀಟ್ ತಗೊಳ್ಳಿ, ಸ್ವೀಟ್ ತಗೊಳ್ಳಿ. ಏನಾಯ್ತು? ನಿನ್ಗೂ ಕೂಡ ಮದ್ವೆ ಏನಾದ್ರೂ ಫಿಕ್ಸ್ ಆಯ್ತಾ? ಚಿಚಿ, ಅದಲ್ಲ, ವಿವೇಕಾನಂದ ಕಾಲೇಜಲ್ಲಿ ಸೀಟ್ ಸಿಕ್ತು. ಓಹ್, ಸೀಟ್ ಸಿಕ್ಕಿದ್ದಕ್ಕೆ ಸ್ವೀಟ್ ತಗೊಂಡ್ ಬಂದ್ಯಾ? ವಿವೇಕಾನಂದ ಕಾಲೇಜಲ್ಲಿ ಸೀಟ್ ಸಿಕ್ತಾ? ಅದಕ್ಕೆ ಅಲ್ವಾ ಖುಷಿಯಿಂದ ಸ್ವೀಟ್ ತಗೊಂಡ್ಬಂದಿದ್ದೀನಿ. ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ದಕ್ಕೆ ಅಷ್ಟೊಂದು ಖುಷಿ ಯಾಕೆ? ಹಾಗಂತೀಯಲ್ಲ ಆದ್ಯ, ಅದು ನಮ್ಮೂರಿಗೆ ಹತ್ರದಲ್ಲಿದೆ. ನಮ್ಮೂರಲ್ಲಿರೋರೆಲ್ಲ ಅಲ್ಲೇ ಓದ್ತಾ ಇದ್ದಾರೆ. ಮನೆ ಹತ್ರದಲ್ಲೇ ಹ್ಯಾಪಿಯಾಗಿ ಓದ್ಕೋಬೋದಲ್ವಾ? ನಮ್ಮಪ್ಪಂಗೆ ಯಾರೋ 30 ಇಯರ್ಸ್ ಫ್ರೆಂಡ್ ಅಂತೆ. ಆ ಕಾಲೇಜ್ ಬೋರ್ಡ್ ಅಲ್ಲಿ ಟ್ರಸ್ಟ್ ಮೆಂಬರ್ ಅಂತೆ. ಅವರೇ ಕೊಡ್ಸಿದ್ದು. ಇಬ್ರು ಬಾಯಿ ತೆಗಿರಿ, ಸ್ವೀಟ್ ತಿನ್ನಿಸ್ತೀನಿ. ಆದ್ಯ, ಬಾಯ್ ರಾಜಲಕ್ಷ್ಮಿ, ಕಾಲೇಜಲ್ಲಿ ಸಿಗೋಣ. ಬಾಯ್. ನಿನಗ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ಯೋ ಇಲ್ವೋ ಅಂತಾನು ತಿಳ್ಕೊಳ್ದೆ ಸ್ವೀಟ್ ಕೊಟ್ಟು ಹೊರಟು ಹೋದ್ಲು. ಇವಳು ಒಳ್ಳೆ ಫ್ರೆಂಡ್ ಅಲ್ವಾ ನಿಂಗೆ? 92% ಬಂದಿರುವಾಗ ಯಾರೇ ಆದ್ರೂ ಸೀಟ್ ಸಿಗತ್ತೆ ಅಂತಾನೆ ಅನ್ಕೊಳ್ತಾರ ಆದ್ಯ.
ಆದ್ರೆ ನನ್ನ ಟೈಮ್ ಚೆನ್ನಾಗಿಲ್ದಿರುವಾಗ ಯಾರೇನ್ ಮಾಡಕ್ಕಾಗತ್ತೆ ಹೇಳು? ಬೋರ್ಡ್ ಅಲ್ಲಿ ಸ್ಪೋರ್ಟ್ಸ್ ಕೋಟ ಇರುತ್ತಲ್ವಾ, ಹಾಗಿದ್ರೆ ನಿನಗೆ ಅಡ್ಮಿಷನ್ ಸಿಗೋ ಚಾನ್ಸಸ್ ಇದೆ. ಆದ್ರೆ ಸರ್ಟಿಫಿಕೇಟ್ ಬೇಕು. ಆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಎಲ್ಲ ನಿನ್ನ ಹತ್ರನೇ ಇದೆ ಅಲ್ವಾ? ಹಾ ಇದೆ. ಹಾಗಾದ್ರೆ ಹೋಗಿ ತಗೊಂಡ್ ಬಾ. ನಾನ್ ತಗೊಂಡ್ ಬರಲ್ಲ. ಯಾಕೆ? ಕೆಲ್ಸಕ್ ಬರಲ್ಲ ಅಂತ ಕಾವೇರಿಲ್ ಬಿಸಾಕ್ಬಿಟ್ಯಾ? ಇಲ್ಲ, ಆ ಸರ್ಟಿಫಿಕೇಟ್ಸ್ ಅಪ್ಪನ್ ಪೆಟ್ಟಿಗೆಲಿದೆ. ಮಾವನ್ ಪೆಟ್ಗೆಲಿದ್ಯಾ? ಸೀನು, ನಿಮ್ ಮಾವ ಸರ್ಟಿಫಿಕೇಟ್ಸ್ ಎಲ್ಲಿಡ್ತಾರೆ ಅಂತ ನಿನಗೆ ಗೊತ್ತಾ? ಗೊತ್ತು ಅದ್ಯ. ಅವರು ಪೇಪರ್ಸ್ನೆಲ್ಲ ಒಂದು ಪೆಟ್ಟಿಗೆಲಿ ಇಡ್ತಾರೆ. ರಾಜಲಕ್ಷ್ಮಿ ಸರ್ಟಿಫಿಕೇಟ್ಸ್ನು ಅದರಲ್ಲೇ ಇಟ್ಟಿರ್ಬೋದು. ಹಾಗಾದ್ರೆ ಆ ಪೆಟ್ಟಿಗೆಲಿರುವಂತ ಅಷ್ಟು ಸರ್ಟಿಫಿಕೇಟ್ಸ್ನು ನಾವ್ ತಗೊಂಡ್ಬಿಡೋಣ. ಅಯ್ಯೋ, ಅಪ್ಪನ್ ಪರ್ಮಿಷನ್ ಇಲ್ದೆ ಆ ಸರ್ಟಿಫಿಕೇಟ್ಸ್ ತೆಗಿಯೋದಾ? ಇದಕ್ಕೆ ಯಾಕೆ ಇಷ್ಟು ಭಯ ಪಡ್ತಿದ್ಯಾ ರಾಜಿ? ಓಪನ್ ಮಾಡಿ ಕಳ್ತನ ಮಾಡಕ್ ಹೊರಟಿದೀವಿ ಕೂಡ. ಅಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ನೀನ್ ಹೋಗಿ ಹೇಳ್ತೀಯಾ? ಇಲ್ಲ. ಮತ್ ಹೇಗ್ ಗೊತ್ತಾಗತ್ತೆ? ಆದ್ರೆ ಕಳ್ತನ ಮಾಡೋದು ತಪ್ಪಲ್ವಾ ಆದ್ಯಾ? ಹಾಗಾದ್ರೆ ನಿಂಗ್ ವಿವೇಕಾನಂದ ಕಾಲೇಜ್ ಬೇಡ್ವಾ? ಹಾಗಾದ್ರೆ ನಡಿ ಹೋಗೋಣ. ನಾನ್ ಬರಲ್ಲ. ಸರಿ, ಡ್ರಮ್ಮು ನಾ ಹೋಗೋಣ ನಡಿ. ನಾವಾ? ಹಾ, ಸರಿ, ಬಾ ಹೋಗೋಣ. ನಡಿ. ಆದ್ಯಾ, ಅಮ್ಮ, ಹೆತ್ತ ತಾಯಿ ಅಂದ್ರೆ ನಿನ್ಗೆ ಲೆಕ್ಕನ ಇಲ್ದಿರೋ ಹಾಗಾಗಿದೆ. ಅಮ್ಮ, ಅದಲ್ಲ ಪದ್ಮಾ, ಕಾಲೇಜಲ್ಲಿ ಸೀಟ್ಗೋಸ್ಕರ ಹೋಗ್ತಾ ಇದ್ದಾನೆ. ಈ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ತೋರಿಸಿದ್ರೆ ಸೀಟ್ ಸಿಕ್ಕತ್ತಂತೆ. ಏನ್ ಸಿಗತ್ತೆ ಅತ್ಗೆ? ನೀನು ಕೂಡ ಅವ್ರ ತರಾನೇ ಮಾತಾಡ್ತಿದ್ಯಾ? ಅಂಥ ಕಾಲೇಜ್ಗೆ ರಾಜಲಕ್ಷ್ಮಿ ಹೋಗ್ಬಾರ್ದು ಅಂತ ಹೇಳಿದಾರಲ್ಲ ಅವ್ರ ಅತ್ತೆ ಮನೆಯವರು. ಸೀಟ್ ಸಿಕ್ಕಿಲ್ಲ ಅನ್ನೋ ನೋವಲ್ಲಿ ಮರ್ತೋಗಿರ್ಬೋದು ಅಕ್ಕ. ಹುಡುಗರಿರೋ ಕಾಲೇಜಲ್ಲಿ ರಾಜಲಕ್ಷ್ಮಿ ಓದ್ಬಾರ್ದು ಅಂತ ರಾಜಲಕ್ಷ್ಮಿಗಾಗೋ ಅತ್ತೆಯವ್ರು ಹೇಳಿದ್ರಲ್ವಾ? ಅವ್ರು ಹೇಳಿರೋ ಮಾತಿಗೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡಿ ನೀವ್ ಹೇಳ್ತಿದ್ದೀರಾ? ಅಂದ್ರೆ ಏನೇ ಅರ್ಥ? ನೋಡಿದ್ಯಾ ಅತ್ಗೆ ಹೇಗ್ ಮಾತಾಡ್ತಿದ್ದಾಳೆ ಅಂತ? ಅವತ್ತು ನೀನು ಇದ್ದೆ ಅಲ್ವೇನೆ? ಅವ್ರು ಹೇಳಿದ್ದು ಗಂಡ್ಮಕ್ಳಿರೋ ಕಾಲೇಜಲ್ಲಿ ಓದ್ಬಾರ್ದು ಅಂತ ಅಷ್ಟೇ ಅಲ್ವಾ? ಅಮ್ಮ, ನೀವ್ ಹೇಳಿದ ತರಾನೆ ಆ ತರ ಕಾಲೇಜ್ ಯಾವ್ದಾದ್ರು ಇದ್ರೆ ನೋಡ್ಕೊಂಡ್ ಬರ್ತೀವಿ, ಸರಿನಾ? ಅವ್ರಿಷ್ಟ ಬಿಡಿ ಅತ್ಗೆ. ಇದಕ್ಕಿಂತ ನಾವೇನ್ ಹೇಳೋದು? ನಡೀರಿ, ನಮ್ ಕೆಲ್ಸ ನೋಡೋಣ. ಅದ್ಯಾ, ಹಿಡ್ಕೋ. ನಡಿ ಅದ್ಯಾ, ಹೋಗೋಣ. ಆದ್ಯಾ, ಹೋಗಮ್ಮ. ಆದ್ಯಾ, ನಂಗೋಸ್ಕರ ಹೋಗು ಆದ್ಯಾ. ಹೋಗ್ತೀನಿ ರಾಜಲಕ್ಷ್ಮಿ, ನಿನ್ಗೋಸ್ಕರ ಹೋಗ್ತೀನಿ. ಆದ್ರೆ ಬೈಕ್ ಮೇಲಲ್ಲ. ಬರಲ್ವಾ? ಆಟೋಲಿ. ಆಟೋ? ನಿನಗೆ ಅಡ್ರೆಸ್ ಗೊತ್ತಿಲ್ಲ ಅಲ್ವಾ ಅದ್ಯಾ? ನಿನ್ ಮುಂದಕ್ಕೆ ಹೋಗ್ತಾ ಇರೋ, ನಾನು ನಿನ್ನ ಫಾಲೋ ಮಾಡ್ಕೊಂಡ್ ಬರ್ತೀನಿ. ಸರಿ ಸರಿ, ಹೊರಡಿ, ಬೇಗ ಬಂದ್ಬಿಡಿ. ಮನೇಲಿ ಪೂಜೆ ಬೇರೆ ಇದೆ ಅಲ್ವಾ? ಸರಿ ಅತ್ತೆ. ನಾನ್ ಹೇಳ್ದೆ ಅಲ್ವಾ ಅದ್ಯಾ, ನಮ್ಮೂರಲ್ಲಿ ಆಟೋನೆಲ್ಲ ನಂಬಾರ್ದು ಅಂತ. ಹತ್ತಿದ ತಕ್ಷಣ ಇಳಿಸ್ಬಿಟ್ಟ, ನೋಡ್ದಾ? ಅದಕ್ಕೆ ನನ್ ಗಾಡಿಲೇ ಹೋಗೋಣ ಬಾ. ಆದ್ಯಾ, ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದೀನಿ, ಹಿಂದೆ ಸೀಟು ಖಾಲಿ ಇದೆ. ಈ ರೂಟಲ್ಲಿ ಆಟೋಗಳು ಬರಲ್ಲ, ಬಂದ್ರು ಹತ್ತಿಸ್ಕೊಳ್ಳಲ್ಲ.
ನನಗೆ ಅರ್ಥ ಆಯ್ತು ಬಿಡು ಆದ್ಯ. ನಿನಗೆ ಅದೇ ಏನು ಅದು ಅಂದ್ರೇನು? ನನ್ ಬಾಯಿಂದ ಅದನ್ನ ಹೇಳಕ್ಕಾಗಲ್ಲಮ್ಮ. ಹಾಗಾದ್ರೆ ಮೆಸೇಜ್ ಮಾಡು. ನನ್ನ ಹತ್ರ ಫೋನ್ ಇದೆಯಾ, ಆದ್ರೆ ನಿನಗೆ ಬಿದ್ದು ಹೋಗ್ತೀನಿ ಅಂತ ಭಯ ಬಿಡು. ಸರಿಯಾಗಿ ಹೇಳಿದ್ನಾ? ಡ್ರಮ್ಮು ಏನ್ ಕಾಮಿಡಿ ಮಾಡ್ತಿದ್ಯಾ? ಹಾ, ಈ ತರ ಅನ್ಕೊಂಡೆ ಕವರ್ ಮಾಡ್ತಿದ್ಯಾ. ನಿನ್ ಫೀಲಿಂಗ್ಸ್ ನನಗೆ ಅರ್ಥ ಆಗತ್ತೆ. ನಿನಗೆ ಅಷ್ಟೊಂದ್ ಸೀನ್ ಇಲ್ಲ ಬಿಡು ಡ್ರಮ್ಮು. ಆಹಾ, ಸರಿ ಬಂದ್ ಗಾಡಿ ಹತ್ತು. ಸರಿ ನಡಿ. ಪಾರ್ವತಿ, ಪಾರ್ವತಿ, ಅಬ್ಬಾ ಏನ್ರಿ? ನಾನ್ ನಿನಗೆ ಒಂದ್ ಸರ್ಪ್ರೈಸ್ ಕೊಡ್ಬೇಕು. ಬಿಟ್ಟು ನಾ ಆಚೆ ಕಳಿಸ್ಬಿಡು. ಅವನು ಓದ್ಕೋತಾ ಇದ್ದಾನೆ. ಅವನು ಓದ್ಕೋತಾ ಇದ್ದಾನ್ರಿ. ಆಚೆ ಹೋದ್ರೆ ಓದ್ಕೊಳಲ್ಲ. ಆ ಸರ್ಪ್ರೈಸ್ ಏನೋ ಈ ಕಡೆ ಕೊಡಿ. ಅಷ್ಟು ಕಷ್ಟಪಟ್ಟು ತಂದಿದ್ದು ಹೀಗ್ ಕೊಡೋದಕ್ಕ? ಅವನನ್ನ ಆಚೆ ಕಳ್ಸು. ಅವನ್ಗೆ ಎಕ್ಸಾಮ್ ಇದೆ ರೀ. ಅವ್ನ ಆಚೆ ಹೋದ್ರೆ ಖಂಡಿತ ಓದಲ್ಲ. ಅಯ್ಯೋ, ನಾನ್ ನಿನಗೆ ತಂದಿರೋದು ದೊಡ್ಡ ಸರ್ಪ್ರೈಸು. ನೀನ್ ಅದನ್ನ ನೋಡಿದ್ರೆ ಕುಣಿದಾಡ್ಬಿಡ್ತೀಯ. ಹೌದಾ? ನಿಜನಾ? ಕಳ್ಸು ಕಳ್ಸು ಕಳ್ಸು. ಕಂದ ಬಿಟ್ಟು ಹೋಗ, ಆಚೆ ಹೋಗ ಆಡ್ಕೋ ಕಂದ. ಏನಮ್ಮ ನೀನ್ ಕೂಡ ಅಪ್ಪನ್ ತರ ಮಾತಾಡ್ತಿದ್ಯಲ್ಲ? ನೀನ್ ತಾನೇ ಓದ್ಕೊ ಅಂತ ಹೇಳಿದ್ದು. ನಾನು ಇಲ್ಲೇ ಓದ್ಕೋತೀನಿ. ಹಾ, ಓದ್ಕೊಳ್ಳುವಂತೆ ಕಂದ. ಆಚೆ ನಾನು ಇಲ್ಲೇ ಓದ್ಕೋತೀನಿ. ಬೇಕಾದ್ರೆ ನೀವೇ ಹೊರಗಡೆ ಹೋಗಿ ಹೋಗಿ. ನೀರ್ ತಗೊಂಬರ್ತೀನಿ ರೀ. ಅವನನ್ನು ಕಳ್ಸೆ. ಓ, ಅಮ್ಮ, ಅಪ್ಪಂಗ್ ಬಿಕ್ಲಿಕ್ಕೆ ಬರ್ತಿದೆ. ಹೋಗ್ ನೀರ್ ತಗೊಂಬ, ಬೇಗ ಹೋಗ್ ನೀರ್ ತಗೊಂಬ ಹೋಗು. ಅದಲ್ವೋ, ನಾನು ಈ ಸೀರೆ ಮಡ್ಚ್ತಾ ಇದ್ದೀನಿ. ನನಗೆ ಕೆಲ್ಸ ಇದೆ. ನೀನೇ ಹೋಗಿ ತಗೊಂಬಂದ್ ಕೊಡು. ಹೋಗು. ಏನೋ ಹಂಗ್ ನೋಡ್ತಿದ್ಯಾ? ಹೋಗ್ ನೀರ್ ತಗೊಂಬ. ಜಾಸ್ತಿ ಆಗ್ತಿದೆ, ಹೋಗೋ. ಏನೇ ಅವನು ಹಾಗೆ ನೋಡ್ಕೊಂಡು ಹೋಗ್ತಿದ್ದಾನೆ? ಸರಿ ಸರಿ ಬಿಡಿ. ಅದೇನೋ ಸರ್ಪ್ರೈಸ್ ಅಂದ್ರಲ್ಲ, ಅದ್ ಬೇಗ ಕೊಡ್ರಿ. ನನ್ನ 80 kg ಬಂಗಾರಕ್ಕೆ ಒಂದು ಚಿಕ್ಕ ನೆಕ್ಲೆಸ್ ತಗೊಂಡ್ಬಂದಿದ್ದೀನಿ. ಕೊಡಿ ಕೊಡಿ ಕೊಡ್ರಿ. ನೀನ್ ಹಾಕೊಳ್ಳೋದಕ್ಕಲ್ಲ, ನಾನ್ ನನ್ ಕೈಯಾರೆ ಹಾಕೋದಕ್ಕೆ. ಓ, ಹಾಗಾದ್ರೆ ಬೇಗ ಹಾಕಿ. ಅವ್ನು ಬಂದ್ಬಿಡ್ತಾನೆ. ಹಾಕಿ. ಅಪ್ಪ, ವಾಟರ್. ಏನಪ್ಪ, ನೀರ್ ಕೊಟ್ಟಿದ್ದೀನಲ್ವಾ? ಹೋಗಿ ಕಾಫಿ ತಗೊಂಡ್ ಬಕ್ಕಂದ. ಏನೋ ನಾನು ಕಾಫಿ ತಗೊಂಡ್ಬರ್ಬೇಕಾ? ಕೋಪ ಮಾಡ್ಕೋಬೇಡ ಕಂದ. ನಿಮ್ ದೊಡ್ಡಮ್ಮನೋ ಅಜ್ಜಿನೋ ಯಾರನ್ನಾದ್ರೂ ಕೇಳಿ ಮಾಡಿಸ್ಕೊಂಬ. ಯಾಕೆ ನೀನ್ ತಗೊಂಡ್ಬರಕ್ ಆಗಲ್ವಾ? ಹಾಗಲ್ಲ ಪುಟ್ಟ, ಅವ್ರಾದ್ರೆ ನನ್ಗಿಂತ ಕಾಫಿ ಚೆನ್ನಾಗ್ ಮಾಡ್ತಾರೆ. ಅದಕ್ಕೆ ಅಷ್ಟೇ. ಹೋಗ್ ತಗೊಂಡ್ ಬಾಪ. ಹಬ್ಬ, ಈಗ್ಲಾದ್ರೂ ನಿಜ ಒಪ್ಕೊಂಡಿಯಲ್ಲ? ನನಗೋಸ್ಕರ? ನಿನ್ಗೋಸ್ಕರನೇ ಚಿನ್ನದ ಬಳೆ ತಂದಿದ್ದೀರಾ? ಚಿನ್ನದ ಬಳೆನೆ ಕಣೆ. ಇದ್ ನಿನಗೇನಾದ್ರೂ ಮಣ್ಣಿನ ಬಳೆ ತರ ಕಾಣಿಸ್ತಿದ್ಯಾ ಏನೋ? ಹಾಗಲ್ಲ ರೀ, ಮದ್ವೆ ಆಗಿ 25 ವರ್ಷ ಆಯ್ತು. ಇಲ್ಲಿವರೆಗೂ ಒಂದು ಕಾಡಿಗೆ ಡಬ್ಬಿ ಕೂಡ ತಂದ್ಕೊಟ್ಟವ್ರಲ್ಲ ನೀವು. ಇವತ್ತು ಚಿನ್ನದ ಬಳೆ ತಂದ್ಕೊಟ್ಟಿದ್ದೀರಾ ಅಂತಂದ್ರೆ ನಂಬೋಕ್ ಆಗ್ತಾ ಇಲ್ಲ ರೀ. ಅದು ಪದ್ಮ, ಕಾಡ್ಗೆ ಡಬ್ಬಿ ತಗೊಂಡ್ ಬಂದ್ರೆ ನಿನ್ ನಂದ ಎಲ್ಲ ಹಾಳಾಗತ್ತು ಅಂತ ಇಷ್ಟ ದಿನ ತಗೊಂಡ್ ಬಂದಿರ್ಲಿಲ್ಲ ಪದ್ಮ. ನೋಡು, ಅದಕ್ಕೆ ಚಿನ್ನದ ಬಳೆನ ತಗೊಂಡ್ ಬಂದಿದ್ದೀನಿ. ಈ ನಿನ್ ಮೈಯೆಲ್ಲ ಬಂಗಾರದಾಗೆ ಪಳ 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 ಅಂತ ಹೊಳಿತಾ ಇರ್ಬೇಕು. ನಿಜವಾಗ್ಲೂನಾ? ನಿಜವಾಗ್ಲು ಪದ್ಮ. ನೋಡು,
ನೋಡು ಹೇಗ್ ಹೊಳಿತಿದ್ಯಾ ನೋಡು ಪಳಪಳ ಅಂತ. ಕೊಡಿ, ನಾನ್ ಹಾಕ್ಕೊತೀನಿ. ಆಗಲ್ಲ ಆಗಲ್ಲ ಆಗಲ್ಲಮ್ಮ, ನಾನೇ ಹಾಕ್ಬೇಕು. ಕಳ್ಳಿ, ನೀನ್ ನಾಚಿಕೆ ಪಡ್ತಾ ಇದ್ರೆ ಇನ್ನು ನೋಡ್ಬೇಕನ್ಸುತ್ತೆ ನಿನ್ನ. ಅದು ಏನೇ ಇಷ್ಟು ಮೃದುವಾಗಿದೆ ನಿನ್ ಕೈ. ಏನು ಅಂದ್ರೆ ಹೇಳು. ಬಿಲ್ಲೆಲ್ಲಿ? ಇವಾಗ ಬಿಲ್ ಬೇಕಾ? ಮೊದ್ಲು ಬಳೆ ಹಾಕ್ತೀನಿ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದ್ಲು ಬಿಲ್ ಕೊಡಿ, ಆಮೇಲೆ ಬಳೆ ಹಾಕೋರಂತೆ. ಬಿಲ್ಲು ಬಿಲ್ಲು ಅವನು ಕೊಡ್ಲಿಲ್ವಾ ಅವನು? ಕೊಡ್ಲಿಲ್ವೇ? ಕರೆಕ್ಟ್ ಆಗಿ ಹೇಳ್ದೆ ನೀನು. ಕೊಟ್ಟಿರ್ತಾನೆ.